ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಸ್ಕಾಲರ್ಶಿಪ್ನ ಬಗ್ಗೆ ತಿಳಿಸ್ಕೊಡ್ತಾನೆ, ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನು. ಆದರೆ ಇದರಲ್ಲಿ ನಾನು ಇವಾಗ ತಿಳಿಸ್ಕೊಡ್ತಾ ಇರೋದು ಲೇಬರ್ ಸ್ಕಾಲರ್ಶಿಪ್ನ ತಿಳಿಸ್ಕೊಡ್ತಾ ಇದ್ದೀನಿ. ನಾರ್ಮಲ್ ಪೋರ್ಟಲಲ್ಲೆಲ್ಲ ನೀವು ಅಪ್ಲೈನ ಮಾಡೋ ಅಂಥದ್ದಾಗಿರುತ್ತೆ. ನಾನು ಲಾಸ್ಟ್ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಲೇಬರ್ ಸ್ಕಾಲರ್ಶಿಪ್ ಅಂತ. ಅದು ಕಂಪನಿ ಕಡೆಯಿಂದ ಕೊಡುವಂಥ ಲೇಬರ್ ಸ್ಕಾಲರ್ಶಿಪ್ ಆಗಿರುತ್ತೆ. ಯಾರೆಲ್ಲ ಕಂಪನಿಗಳಿಗೆ ಹೋಗಿ ಪೇಮೆಂಟ್ ಸ್ಲಿಪ್ ಬರ್ತಾ ಇರುತ್ತೋ ಅಂಥವ್ರಿಗೆ. ಇದು ನಾನು ತೋರಿಸ್ತಾ ಇರೋದು ಲೇಬರ್ ಕಾರ್ಡ್ ಇಟ್ಕೊಂಡಿರ್ತಾರಲ್ಲ, ಕೂಲಿ ಕೆಲಸ ಮಾಡೋ ಅಂಥದ್ದಾಗಿರ್ಬೋದು, ಯಾರನ್ನ ಗಾರೆ ಕೆಲಸ ಮಾಡೋ ಅಂಥದ್ದು ಲೇಬರ್ ಕಾರ್ಡ್ ಇಟ್ಕೊಂಡಿರ್ತಲ್ಲ ಅಂಥವ್ರು ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ನಾನು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು, SSP ಪೋರ್ಟಲ್ ಅಂತ ಹಾಕಿ ಸರ್ಚ್ ಕೊಡಿ. ನಿಮ್ಮ ಗೂಗಲ್ಗೆ ಹೋಗಿ SSP ಅಂತ ಹಾಕಿದ್ರೆ ಇಂಥ ಲಿಂಕ್ ಓಪನ್ ಆಗುತ್ತೆ. ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡ್ಬೋದು. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಪೋರ್ಟಲ್ ಓಪನ್ ಆಗುತ್ತೆ. ನೋಡ್ತಾ ಇದ್ದಲ್ಲ, ಕರ್ನಾಟಕ ಸರ್ಕಾರ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತ ಅಂದ್ಬಿಟ್ಟು ಈ ಥರ ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ಯಾವ ರೀತಿ ನಿಮಗೆ ಲೇಬರ್ ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಒಂದು ಚಿಕ್ಕದಾಗಿ ಚೇಂಜಸ್ ಮಾಡ್ಕೋಬೇಕಾಗತ್ತೆ, ಇದನ್ನೆಲ್ಲ ನಾರ್ಮಲ್ ಆಗಿರುತ್ತೆ. ಬನ್ನಿ ತಿಳಿಸ್ಕೊಡ್ತೀನಿ. ಇವಾಗ ಕೆಳಗಡೆ ಬಂದರೆ ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ತೋರಿಸ್ತಾ ಇದ್ದಿಲ್ಲ. ಫಸ್ಟ್ ಒಂದು ಈ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟು ಪೇಜ್ ಓಪನ್ ಆಗುತ್ತೆ. ಆದಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಯಿತು. ಕ್ರಿಯೇಟ್ ಅಕೌಂಟ್ ಅಂತ ಅಂದ್ಬಿಟ್ಟು ಖಾತೆಯನ್ನು ಸೃಜಿಸಿರಿ ಅಂತ ತೋರಿಸ್ತಾ ಇದೆ. ಎಂಟರ್ ಸ್ಟೂಡೆಂಟ್ ಆಧಾರ್ ನಂಬರ್, ಯಾರು ಸ್ಟೂಡೆಂಟ್ ಇದ್ದಾರೋ ಅವರ ಆಧಾರ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಎಂಟರ್ ಮಾಡಿ ಇಲ್ಲಿಗೆ ಪ್ರೊಸೀಡ್ ಅಂತ ಇದೆಯಲ್ಲ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ನೀವು ಆಲ್ರೆಡಿ ಇವ್ರದ್ದು ಅಕೌಂಟ್ ಕ್ರಿಯೇಟ್ ಆಗಿದೆ. ಇಲ್ಲಿ ನಿಮ್ಮ SSP ನಂಬರ್ನ ಇಲ್ಲಿ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಂದು ನೋಟ್ ಮಾಡಿಟ್ಕೋಬೇಕಾಗತ್ತೆ. ಮತ್ತು ಮೊಬೈಲ್ ನಂಬರ್ ಯಾವ್ದು ಲಿಂಕ್ ಆಗಿದೆ ಅಂತಿದ್ದಿಲ್ಲ ಅದೇ ನಂಬರ್ಗೆ OTP ಕೂಡ ಹೋಗುತ್ತೆ. ನೋಡೋದಲ್ಲ, ಇವಾಗ ಓಕೆ ಅಂತ ಕೊಡಿ. ಇದನ್ನ ಕಾಪಿ ಮಾಡಿಕೊಂಡು ಓಕೆ ಅಂತ ಕೊಟ್ಟು ಮತ್ತೆ ವಾಪಸ್ ಬ್ಯಾಕ್ ಬರಬೇಕಾಗತ್ತೆ. ಬ್ಯಾಕ್ ಬಂದು ಇಲ್ಲಿ ವಾಪಸ್ ಇಲ್ಲಿ ಕೆಳಗಡೆ ನಾನಿಲ್ಲಿ ಅಪ್ಲೈ ಮಾಡ್ತಾ ಇರೋದು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿನ ಸಲ್ಲಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಸೆಕೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊತಾನೆ. 25-26ನೇ ಸಾಲಿನ ಮೆಟ್ರಿಕ್ ಅಂತ. ನೀವಿನ್ನು SLC ಒಳಗಡೆ 1ರಿಂದ 10ನೇ ತರಗತಿ ಕೆಳಗಡೆ ಇದೆಯಲ್ಲ ಆ ಆಪ್ಷನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಮೆಟ್ರಿಕ್ ಅದು ಇರೋದ್ರಿಂದ PUC ವಿದ್ಯಾರ್ಥಿ ಆಗೋದ್ರಿಂದ ಫಸ್ಟ್ ಸೆಕೆಂಡ್ ಒಂದು ಕಾಲಮ್ನ ಕ್ಲಿಕ್ನ ಮಾಡ್ತಾನೆ. ಕ್ಲಿಕ್ ಆಗಿದ ತಕ್ಷಣ ಲಾಗಿನ್ ಪೇಜ್ ಇದು ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಬಂದರೆ ಫರ್ಗೆಟ್ ಪಾಸ್ವರ್ಡ್ ಅಂತ ನೋಡ್ತಾ ಇದ್ದಲ್ಲ, ಫರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ನಂಬರ್ ID ನಂಬರ್ ಸಿಕ್ತು, ಲಾಗಿನ್ ID ಸ್ಟೂಡೆಂಟ್ SSP ನಂಬರ್ ಸಿಕ್ಕಿದೆ. ಇವಾಗ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕಲ್ವಾ, ಅದಕ್ಕೋಸ್ಕರ ಪಾಸ್ವರ್ಡ್ ಫಸ್ಟ್ ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲಿ ಸ್ಟೂಡೆಂಟ್ ಲಾಗಿನ್ IDನ ಹಾಕ್ಕೋಬೇಕಾಗುತ್ತೆ ಫಸ್ಟು. ಅದಾದಮೇಲೆ ಇಲ್ಲಿ ಪಾಸ್ವರ್ಡ್ನ ಹಾಕ್ಕೊಬೇಕು ಅಂದರೆ ಇಲ್ಲಿ ಚೇಂಜ್ ಪಾಸ್ವರ್ಡ್ ಕೆಳಗಡೆ ಪಾಲಿಸಿ ಕೊಡಲಾಗಿದೆ, ಯಾವ ರೀತಿ ಪಾಸ್ವರ್ಡ್ನ ಚೇಂಜ್ ಮಾಡ್ಕೊಬೇಕು ಅಂತ. 8ರಿಂದ 15 ಕ್ಯಾರೆಕ್ಟರ್ಸ್ ಇರಬೇಕಾಗತ್ತೆ. ಮತ್ತು ನಂಬರ್ಸ್ ಇರಬೇಕು, ಸ್ಮಾಲ್ ಲೆಟರು, ಕ್ಯಾಪಿಟಲ್ ಲೆಟರ್ಸು, ಸ್ಪೆಷಲ್ ಕ್ಯಾರೆಕ್ಟರ್ಸು ಇಷ್ಟು ಮಿಕ್ಸ್ ಆಗಿ ಒಂದು ಪಾಸ್ವರ್ಡ್ನ ಕ್ರಿಯೇಟ್ನ ಮಾಡ್ಕೋಬೇಕಾಗತ್ತೆ. ಅಂಥ ಪಾಸ್ವರ್ಡ್ನ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿ ನ್ಯೂ ಪಾಸ್ವರ್ಡ್ ಜಾಗದಲ್ಲಿ ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ಕೆಳಗಡೆ ಸೇಮ್ ಕನ್ಫರ್ಮ್ ಪಾಸ್ವರ್ಡ್, ಸೇಮ್ ಮೇಲೆ ಏನು ಹಾಕಿದಲ್ಲ ಪಾಸ್ವರ್ಡು ಅದೇ ಪಾಸ್ವರ್ಡ್ ಕೆಳಗಡೆ ಹಾಕ್ಕೊಂಡು ಗೆಟ್ OTP ಅಂತ ಇದೆಯಲ್ಲ, ಗೆಟ್ OTP ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಪಾಸ್ವರ್ಡ್ನ ಹಾಕ್ಕೊಂಡಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಏನು ಮೊಬೈಲ್ ನಂಬರ್ ಲಿಂಕ್ ಆಗಿದೆ ರಿಜಿಸ್ಟರ್ ಟೈಮಲ್ಲಿ, SSP ಟೈಮಲ್ಲಿ ನಿಮ್ಮ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿದೆ ಅಂತ ತೋರಿಸ್ತಲ್ಲ, ಅದೇ ನಂಬರ್ಗೆ ಒಂದು 4 ನಂಬರ್ಸ್ ಅಂತ OTP ಹೋಗಿರುತ್ತೆ. ಆ OTPನ ಇಲ್ಲಿ ಹಾಕ್ಕೋಬೇಕಾಗತ್ತೆ. ನಂಬರ್ನ ಚೇಂಜ್ ಮಾಡೋದು ಹೇಗೆ ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, OTP ಹೋಗಿದೆ. OTPನ ಹಾಕ್ಕೊಂಡು ಇಲ್ಲಿ ಚೇಂಜ್ ಪಾಸ್ವರ್ಡ್ ಅಂತ ಕೊಟ್ಟರೆ ಪಾಸ್ವರ್ಡ್ ಚೇಂಜ್ ಆಗಿದೆ. ಇವಾಗ ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಪೇಜ್ ಓಪನ್ ಆಗಿದೆ. ಇವಾಗ ಇಲ್ಲಿ ಸ್ಟೂಡೆಂಟ್ ಲಾಗಿನ್ ID ನಂಬರ್ನ ಹಾಕ್ಕೋಬೇಕಾಗತ್ತೆ. ಏನು SSP ನಂಬರ್ ಇದ್ದಿತ್ತಲ್ಲ ನಿಮ್ಮದು, SSP ನಂಬರ್ನ ಹಾಕ್ಕೋಬೇಕಾಗುತ್ತೆ. ಯೂಸರ್ ID ನಂಬರ್ ಅದೇ ಆಗಿರುತ್ತೆ. ಯೂಸರ್ ID ನಂಬರ್ನ ಹಾಕ್ಕೊಂಡು ಇಲ್ಲಿ ಕೆಳಗಡೆ ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡ್ಕೊಂಡಿರ್ತೀವಲ್ಲ ಪಾಸ್ವರ್ಡ್ನ ಹಾಕ್ಕೋಬೇಕು. ಪಾಸ್ವರ್ಡ್ನ ನೋಟ್ ಮಾಡಿ ಇಟ್ಕೋಬೇಕಾಗತ್ತೆ. ಯೂಸರ್ IDನೂ ಮತ್ತು ಪಾಸ್ವರ್ಡ್ನ ನೋಟ್ ಮಾಡಿ ಇಟ್ಕೊಂಡು ನಿಮ್ಗೆ ಟ್ರ್ಯಾಕ್ ಮಾಡ್ಕೊಳ್ಳೋದು ಕೂಡ ನಿಮ್ಗೆ ಈಸಿ ಆಗುತ್ತೆ. ಪಾಸ್ವರ್ಡ್ ಮಾಡ್ತೋದ್ರೆ ಕಷ್ಟ ಆಗುತ್ತೆ, ಮತ್ತು ಚೇಂಜ್ ಮಾಡ್ಕೋಬೇಕಾಗತ್ತೆ. ಇದಾದಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಯಾವ ರೀತಿ ಕಾಣ್ತಾ ಇದೆಯೋ ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಿ ಸ್ಟೂಡೆಂಟ್ ಲಾಗಿನ್ ಅಂತ ಇದೆಯಲ್ಲ, ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಲಾಗಿನ್ ಆಗುತ್ತೆ, ನಿಮ್ಮ ಅಕೌಂಟ್ಗೆ ಲಾಗಿನ್ ಆಗುತ್ತೆ. ಸ್ಟೂಡೆಂಟ್ ID ನಂಬರ್ನ ನೋಡ್ಬೋದು, ಮತ್ತು ವಿದ್ಯಾರ್ಥಿಯ ಹೆಸರು ನೋಡ್ಬೋದು, ಡೇಟ್ನ ಕೂಡ ನೋಡ್ಬೋದು. ಇಲ್ಲಿಗೆ ಫಸ್ಟ್ ಒಂದು KYC ಅಂತದೆ, KYC ಅಂತ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಯಾಕಂದರೆ ಫಸ್ಟ್ KYCನ ಮಾಡ್ಕೋಬೇಕು ನೀವು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕ್ಲಿಕ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ KYC ಅಂತ KYC ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ತಾ ಇರ್ಬೋದು KYC ಸರ್ವಿಸ್ ಅಂತ ಅಂದ್ಬಿಟ್ಟು ಓಪನ್ ಆಗಿದೆ. ಫಸ್ಟು KYC ಆಗಲೇಬೇಕು, ಯಾವುದೇ ಸ್ಟೂಡೆಂಟ್ ಆಗಿದ್ರು KYCನ ಆಗಲೇಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ರೆ ನಿಮ್ಮ ಆಧಾರ್ ಕಾರ್ಡ್ನ ಹಾಕ್ಕೋಬೇಕು. ಸ್ಟೂಡೆಂಟ್ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಏನು ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡ್ತಿರಲ್ಲ, ಸ್ಟೂಡೆಂಟ್ದು ಆಧಾರ್ ಕಾರ್ಡ್ ನಂಬರ್, ಆ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕಾಗತ್ತೆ, ರಿಜಿಸ್ಟರ್ ಆಗಿರಬೇಕಾಗತ್ತೆ. ಆ ನಂಬರ್ಗೆ 6 ನಂಬರ್ಸ್ ಅಂತ OTP ಹೋಗುತ್ತೆ. ನೋಡ್ತಾ ಇರ್ಬೋದು, ಇವಾಗ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನನ್ನ ಆಧಾರ್ ಮಾಹಿತಿ ಅಂತ ಚೆಕ್ ಬಾಕ್ಸ್ ಇದೆಯಲ್ಲ, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕು. ಕೆಳಗಡೆ ಬಂದರೆ ಇಲ್ಲಿ OTP ಅಂತ ಇದೆಯಲ್ಲ, ಅದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡಿಕೊಂಡ್ರೆ ಜನರೇಟ್ OTP ಅನ್ನೋದು ಆಪ್ಷನ್ ಓಪನ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ತಾ ಇಲ್ಲ ಈ ಥರ OTP ಹೋಗಿದೆ ಅಂತ ಅಂದ್ಬಿಟ್ಟು ಮೆಸೇಜ್ ಬಂದಿದೆ, ಸೆಂಟ್ ಅಂತ. ಓಕೆ ಅಂತ ಕೊಟ್ಟರೆ
ಕೆಳಗಡೆ ಕಾಲಮ್ ಓಪನ್ ಆಗಿದೆ ನೋಡ್ತಾ ಇರ್ಬೋದು. ಎಂಟರ್ ಮಾಡೋದಕ್ಕೆ ಒಂದು ಬಾಕ್ಸ್ ಓಪನ್ ಆಗಿದೆ. ಇಲ್ಲಿ OTP ಏನು ಬಂದಿರುತ್ತಲ್ಲ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ಗೆ ಒಂದು OTP ಬಂದಿದೆ 6 ನಂಬರ್ಸ್ ಅಂತ OTP. ಆ OTPನ ಇಲ್ಲಿ ಎಂಟರ್ನ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ. ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನಿಮ್ಮ ಆಧಾರ್ ಕಾರ್ಡಲ್ಲಿ ಇರುವಂಥ ಫೋಟೋ ಇಲ್ಲಿ ಪೀಚಾಗಿ ಕಾಣ್ತಾ ಇದೆ ನೋಡ್ತಾ ಇದ್ದಲ್ಲ. ಇಲ್ಲಿ ಕರೆಕ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಡಿಸ್ಪ್ಲೇ ಫೋಟೋ ಕರೆಕ್ಟ್ ಅಂತ ಚೆಕ್ ಬಾಕ್ಸ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಅಂತ ಕೊಟ್ಟರೆ ನಿಮ್ಮ ಫೋಟೋ ಸೇವ್ ಆಗುತ್ತೆ ಸಕ್ಸಸ್ಫುಲ್ ಆಗಿ. ನಿಮ್ಮ KYC ಅಪ್ಡೇಟ್ ಆಗುತ್ತೆ ನೋಡೋದಲ್ಲ. ಇವಾಗ ನೆಕ್ಸ್ಟ್ ಬಂದರೆ ಇಲ್ಲಿ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ ಆದರೆ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅಂದರೆ ಸ್ಟೆಪ್ಗಳು ಓಪನ್ ಆಗುತ್ತೆ. ಟೋಟಲ್ ಆಗಿ 5 ಸ್ಟೆಪ್ ಇರುತ್ತೆ. ಆ 5 ಸ್ಟೆಪ್ ಕೂಡ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಫಸ್ಟ್ ಸ್ಟೆಪ್ ನೋಡ್ತಾ ಇದ್ದಲ್ಲ ಇಲ್ಲಿ ಫಸ್ಟ್ ಸ್ಟೆಪ್ ಮೇಲೆ ಇಲ್ಲಿ ಅಪ್ಲೈ ಅಂತ ಇದೆಯಲ್ಲ ರೆಡ್ ಮಾರ್ಕ್ ಮೇಲೆ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇದ್ದಲ್ಲ ಈ ಥರ ಪೇಜ್ ಓಪನ್ ಆಯ್ತು. ಇಲ್ಲಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಅಪ್ಲೈ ಮಾಡೋವಂಥ ಫಾರ್ಮ್ ಆಗಿರುತ್ತೆ. ಇಲ್ಲಿ ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾ ಇದ್ದ 10th ಸ್ಟ್ಯಾಂಡರ್ಡ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದೆ SLC CBSE ICIC ಸಿಲೆಬಸ್ ಅಂತ ತೋರಿಸಲಾಗಿದೆ. ಇಲ್ಲಿ ನೀವು ಯಾವ ಸಿಲೆಬಸ್ಸಲ್ಲಿ ಓದಿರೋ ಸ್ಟೇಟ್ ಸಿಲೆಬಸ್ಸು CBSE ಅಂತ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ SLC ಅಂತ ಹಾಕ್ಕೊತಾ ಇದ್ದೀನಿ. ಸ್ಟೇಟ್ ಸಿಲೆಬಸ್ಸು ಸೆಲೆಕ್ಟ್ ಮಾಡಿದ್ಮೇಲೆ ಕೆಳಗಡೆ ಬಂದು SLC ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳ್ತಾ ಇದೆ. ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿ ಇರುವಂಥ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟ್ರೇಷನ್ ನಂಬರ್ನ ಎಂಟರ್ನ ಮಾಡ್ಕೊಂಡು ಗೆಟ್ ಡೇಟಾ ಅಂತ ಇದೆಯಲ್ಲ ಗೆಟ್ ಡೇಟಾ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿ ಏನೆಲ್ಲ ಡೀಟೇಲ್ ಇರುತ್ತಲ್ಲ ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ಡೇಟ್ ಆಫ್ ಬರ್ತು, ಯಾವ ವರ್ಷ ಪಾಸ್ ಆಗಿದ್ದೀರಾ ಇಷ್ಟು ಕೂಡ ಇಲ್ಲಿ ಪೀಚಾಗಿ ಬರುತ್ತೆ ನೋಡ್ತಾ ಇರ್ಬೋದು. ಇಲ್ಲಿ ನಿಮ್ಮ ಹೆಸರಾಗಿರ್ಬೋದು, ಇಯರ್ ಆಫ್ ಪಾಸು ಮತ್ತು ಡೇಟ್ ಆಫ್ ಬರ್ತ್ ಇಷ್ಟು ಶೋ ಆಗುತ್ತೆ. ಕರೆಕ್ಟ್ ಎಲ್ಲ ಅಂತ ಕೇಳ್ತಾ ಇದೆ. ಕೆಳಗೆ ಲಾಸ್ಟಲ್ಲಿ ಚೆಕ್ ಬಾಕ್ಸ್ ಕೇಳ್ತಾ ಇದೆ. ಡಿಸ್ಪ್ಲೇ ಆಗಿರೋದೆಲ್ಲ ಕರೆಕ್ಟ್ ಆಗಿದೆಯಾ ಅಂತ ಎಸ್ ಅಂತ ಕೊಟ್ಟು ಸೇವ್ ಅಂತ ಕೊಡುತ್ತೆ. ಎಸ್ ಅಂತ ಕೊಟ್ಟಾದಮೇಲೆ ಸೇವ್ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ ನೋಡೋದಲ್ಲ. ಇವಾಗ ಸೇವ್ ಆಗಿದೆ ಡೀಟೇಲ್ ನಿಮ್ಮ SLC ಏನೆಲ್ಲ ಮಾರ್ಕ್ಸ್ ಕಾರ್ಡ್ ಹಾಕೋದಲ್ಲ 10th ಮಾರ್ಕ್ಸ್ ಕಾರ್ಡು ಅಪ್ಡೇಟ್ ಆಗಿ ಸೇವ್ ಆಗಿದೆ. ಇವಾಗ ನೆಕ್ಸ್ಟ್ ಕೆಳಗಡೆ ಬಂದರೆ ಇಲ್ಲಿ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಜಾತಿ ಆದಾಯದ ವಿವರಗಳನ್ನ ಎಸ್ ಆರ್ ನೋ ಅಂತ ಕೇಳ್ತಾ ಇದೆ. ನೋ ಅಂತ ಕೊಡಬೇಕಾಗತ್ತೆ. ನಾನು ಚೇಂಜಸ್ ಮಾಡ್ಕೋಬೇಕು, ಸ್ವಲ್ಪ ಚೇಂಜಸ್ ಇದೆ ಅಂತ ಅನ್ನಲ್ಲ ಲೇಬರ್ ಕಾರ್ಡ್ಗೆ, ಅದು ಇಲ್ಲೇ ಆಗಿರುತ್ತೆ. ನೋ ಅಂತ ಕೊಡಬೇಕಾಗತ್ತೆ. ನಿಮ್ಮ ಹತ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಇದ್ದು ಕೂಡ ನೋ ಅಂತ ಕೊಟ್ಟು ರಿಲಿಜನ್ ಕೇಳುತ್ತೆ. ನೀವು ಯಾವ ಧರ್ಮಕ್ಕೆ ಸೇರ್ತೀರ ಅನ್ನೋದನ್ನ ಕೊಡಬೇಕಾಗತ್ತೆ. ಹಿಂದೂನೋ ಮುಸ್ಲಿಮೋ ಯಾವುದು ಅಂತ ನೀವು ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಬೇಕಾದ್ರೆ ಇದು ಫಸ್ಟ್ ಒನ್ ಇದೆಯಲ್ಲ ಜನರಲ್ಲು ಅದನ್ನು ಕ್ಲಿಕ್ನ ಮಾಡಬೇಕಾಗತ್ತೆ. ಇಲ್ಲೇ ನೀವು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋವಂಥ ಇದಾಗಿರುತ್ತೆ ನೋಡ್ತಾ ಇರ್ಬೋದು. ಏನು ಲೇಬರ್ ಕಾರ್ಡ್ಗೆ ನಿಮ್ಮ ಹತ್ರ ಇರುತ್ತಲ್ಲ ಅದು ಇಲ್ಲಿ ಬೆನಿಫಿಟ್ನ ತೊಗೊಬೋದಾಗಿರುತ್ತೆ. ಇದನ್ನು ಸೆಲೆಕ್ಟ್ ಆದಮೇಲೆ ನೋಡ್ತಾ ಇರ್ಬೋದು ಅಪ್ಲೈ ಫಾರ್ ರೈತ ವಿದ್ಯಾ ನಿಧಿ ಅಂತ ತೋರಿಸ್ತದೆ. ಅಗ್ರಿಕಲ್ಚರ್ ಲೇಬರ್ ರೈತ ಇದೆ ಸೇಮ್ ನಿಮ್ಮ ವಿದ್ಯಾರ್ಥಿ ಲೇಬರ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ರೈತ ಆಗಿರ್ಬೋದು, ಇಲ್ಲಾಂದರೆ ನೀವು ಕೂಲಿ ಕೆಲಸ ಮಾಡಿ ನೀವೇನಾದರೂ ಗದೆ ಕೆಲಸ ಮಾಡ್ತಾ ಇರ್ತಾ ಅಂಥದ್ದು ಕೂಡ ಇದೇ ಸೇಮ್ ಲೇಬರ್ ಸ್ಕಾಲರ್ಶಿಪ್ಪಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ ನೋಡ್ತಾ ಇದ್ದಲ್ಲ. ಇಲ್ಲಿ ಇಷ್ಟು ಮಾಡಿಬಿಟ್ಟು ಇಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕಾಣ್ತಾ ಇದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ನಿಮಗೆ ಯಾವುದಂತ ಇನ್ಕಮ್ಮು ಕ್ಯಾಸ್ಟ್ ಸರ್ಟಿಫಿಕೇಟು ಇಲ್ಲೇನು ಕೇಳೋದಿಲ್ಲ. ನಿಮಗೆ ಅಪ್ರೂವಲ್ ಆಗೋಕ್ಕೆ ಒಂದು 15-20 ಡೇಸ್ ಆಗುತ್ತೆ. ಚೆಕ್ ಮಾಡಿ ನೋಡ್ಬೋದು. ಇಲ್ಲಿ ಸೇವ್ ಅಂತ ಕೊಟ್ಟಿದ ತಕ್ಷಣ ಸೇವ್ ಆಗುತ್ತೆ ನೋಡೋದಲ್ಲ. ನಿಮ್ಮ ಲೇಬರ್ ಸ್ಕಾಲರ್ಶಿಪ್ ಯಾವ ರೀತಿ ಚೇಂಜಸ್ ಇದೆ ಅಂತ ಅಂದ್ಬಿಟ್ಟು ಸೇಮ್ ಪೋರ್ಟಲ್ಲಿ ಅಪ್ಲೈನ ಮಾಡೋವಂಥದ್ದಾಗಿರುತ್ತೆ. ಹಾಗೆ ಕೆಳಗಡೆ ಬಂದರೆ ಇಲ್ಲಿ ಡಿಸಬಿಲಿಟಿ ಡೀಟೇಲ್ಸ್ನ ಕೇಳ್ತಾ ಇದೆ. ಏನೋ ಡಿಸಬಿಲಿಟಿ ಇದೆ ಎಸ್ ಅಂತ ಕೊಟ್ಟು, ಇಲ್ಲ ಅಂದರೆ ನೋ ಅಂತ ಕೊಟ್ಟು ಸೇವ್ ಆಸ್ ಕೊಟ್ಟರೆ ಸೇವ್ ಆಗುತ್ತೆ ಡೀಟೇಲ್ಸ್ ಎಲ್ಲ. ಇದಾದಮೇಲೆ ಕೆಳಗಡೆ ಬಂದರೆ ಪರ್ಸ್ನಲ್ ಡೀಟೇಲ್ಸ್ ಕೇಳ್ತಿದೆ. ವೈಯಕ್ತಿಕ ವಿವರಗಳನ್ನ ಕೊಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಫೋನ್ ನಂಬರ್ ಇರುತ್ತೆ, ಇಮೇಲ್ ಐಡಿನ ಎಂಟರ್ ಮಾಡಬೇಕು, ಮತ್ತು ಡಿಸ್ಟಿಕ್ಕು, ತಾಲೂಕು, ಅಸೆಂಬ್ಲಿ ಯಾವ್ದು ಬರುತ್ತೆ, ಪಿನ್ ಕೋಡು ಹಾಕ್ಕೊಂಡು ಕೆಳಗಡೆ ಬಂದರೆ ನೀವು ಕರ್ನಾಟಕದಲ್ಲಿ ವಾಸವಾಗಿದ್ದೀರಾ ಅಂತ ಕೇಳುತ್ತೆ. ಎಸ್ ಆರ್ ನೋ ಆಪ್ಷನಲ್ಲಿ ಎಸ್ ಅಂತ ಕೊಡಿ. ಅದಾದಮೇಲೆ ನೀವು ಮೇಲೆಲ್ಲ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆಯಾ ನೀವು ಫಿಲ್ ಮಾಡಿರೋದು ಅಂತ ಕೇಳ್ತಾ ಇದೆ. ಎಸ್ ಅಂತ ಕೊಟ್ಟು ಇಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಇದೆಯಲ್ಲ ಕೆಳಗಡೆ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಡೀಟೇಲ್ಸ್ ಎಲ್ಲ ಸೇವ್ ಆಗಿ ಸಕ್ಸಸ್ಫುಲ್ ಆಗಿ ಅಂತ ಅಂದ್ಬಿಟ್ಟು ಮೆಸೇಜ್ ತೋರಿಸುತ್ತೆ. ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟು ನೋಡ್ತಾ ಇದ್ದಾರೆ ಡೇಟಾ ಸಕ್ಸಸ್ಫುಲ್ ಆಗಿ ಸೇವ್ ಆಗಿದೆ. ಇಷ್ಟು ಮಾಡಿದ್ರೆ ಮತ್ತೆ ಈ ಪೇಜ್ ಕಂಪ್ಲೀಟ್ ಆಗುತ್ತೆ. ಫಸ್ಟ್ ಪೇಜ್ ಕಂಪ್ಲೀಟ್ ಆಯಿತು ಫಸ್ಟ್ ಸ್ಟೆಪ್ಪು. ಇವಾಗ ವಾಪಸ್ ಮೇಲೆ ಬಂದರೆ ನೋಡ್ತಾ ಇರ್ಬೋದು. ಮೇಲೆ ಫಸ್ಟಿಗೆ ಬನ್ನಿ. ಇಲ್ಲಿ ಆವಾಗ ರೆಡ್ ಮಾರ್ಕಲ್ಲಿತ್ತು, ಇವಾಗ ಗ್ರೀನಲ್ಲಿ ಬಂದಿದೆ ನೋಡೋದಲ್ಲ. ಗ್ರೀನ್ ಮೇಲೆ ಕ್ಲಿಕ್ ಮಾಡಿದ್ರೆ ವಾಪಸ್ ನೆಕ್ಸ್ಟ್ ಪೇಜ್ಗೆ ಬಂದಿದೆ, ಸೆಕೆಂಡ್ ಪೇಜಿಗೆ ಬಂದಿದೆ. ಇವಾಗ ನೋಡ್ತಾ ಇರ್ಬೋದು ನೆಕ್ಸ್ಟ್ ಪೇಜಲ್ಲಿ ರೆಡ್ ಮಾರ್ಕಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಯಾವ ರೀತಿ ಅಂತ ಕೋರ್ಸ್ ಡೀಟೇಲ್ಸ್ನ ಇವಾಗ ಪ್ರಸ್ತುತವಾಗಿ ಏನೆಲ್ಲ ಡೀಟೇಲ್ಸ್ ಏನೆಲ್ಲ ಓದ್ತಾ ಇದ್ದೀರಾ ಅದ್ರ ಬಗ್ಗೆ ಡೀಟೇಲ್ಸ್ನ ಕೊಡಬೇಕಾಗತ್ತೆ. ನೀವು ಕರ್ನಾಟಕದಲ್ಲೇ ಓದ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ. ಕರ್ನಾಟಕದ ಒಳಗಡೆನೆಲ್ಲ ಕರ್ನಾಟಕದಿಂದ ಆಚೆನ ಅಂತ ಕೇಳ್ತಾ ಇದೆ. ಔಟ್ಸೈಡ್ ಕರ್ನಾಟಕ ಅಂತ ಆದರೆ
ಎಸ್ ಅಂತ ಕೊಡಿ, ಇಲ್ಲ ಅಂತಂದರೆ ಇಲ್ಲ ಅಂತ ಕೊಡಿ. ಅದಾದಮೇಲೆ ಏನು ಓದ್ತಾ CBSE ಸಿಲೆಬಸ್ ಅಂತ ಕೇಳ್ತಾ ಇದೆ. ಎಸ್ ಆದ್ನೋ ಅಂತ CBSE ಆದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ಇಲ್ಲ ಅಂತ ಕೊಡಿ. ಅದಾದಮೇಲೆ ಮತ್ತೆ ಸ್ಟೇಟ್ ಆಗಿದೆ ಸೆಕೆಂಡ್ PU ಫಸ್ಟ್ PU ಅಂತ ಕೇಳುತ್ತೆ, ಎಸ್ ಅಂತ ಕೊಡಬೇಕಾಗತ್ತೆ. ಎಸ್ ಅಂತ ಕೊಟ್ಟು ಆದಮೇಲೆ ಇಲ್ಲಿ ನಿಮ್ಮ SAT ID ನಂಬರ್ನ ಕೇಳುತ್ತೆ. SAT ನಂಬರ್ನ ಹಾಕೋಬೇಕಾಗತ್ತೆ. ಕರೆಕ್ಟಾಗಿ ಹಾಕ್ಕೊಳ್ಳಿ. SAT ನಂಬರ್ನ ಹಾಕ್ಕೊಂಡು ಗೆಟ್ ಡೇಟಾ ಅಂತ ಕೊಡಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ಸ್ಟೂಡೆಂಟ್ ಡೀಟೇಲ್ಸ್ ಎಲ್ಲ ಇಲ್ಲಿ ಪೀಚ್ ಆಗಿ ಬರುತ್ತೆ, ನೋಡ್ತಾ ಇರ್ಬೋದು. ಕಾಲೇಜ್ ಯಾವುದು, ಯಾವ ಕ್ಲಾಸಲ್ಲಿ ಓದ್ತಾ ಇದೆ, ಯಾವ ಇಯರ್ ಓದ್ತಾ ಇದೆ, ಯಾವ ಸಿಲೆಬಸ್ಸಲ್ಲಿ ಓದ್ತಾ ಇದೆ, ಪ್ರತಿಯೊಂದು ಸಿಲೆಬಸ್ ಅಂದರೆ ಯಾವ ಕೋರ್ಸು ಪ್ರತಿಯೊಂದು ಕೂಡ ತೋರಿಸುತ್ತೆ. ಮತ್ತು ಅದಾದಮೇಲೆ ಲಾಸ್ಟಲ್ಲಿ ಬಂದರೆ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಇದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಡೀಟೇಲ್ ಏನೆಲ್ಲ ಕಾಲೇಜ್ ಡೀಟೇಲ್ ಎಲ್ಲ ಇನ್ಫಾರ್ಮೇಷನ್ ಇಲ್ಲಿ ಕೊಡಲಾಗಿದೆಯಲ್ಲ ಎಲ್ಲ ಕರೆಕ್ಟಾಗಿದೆಯಾ ಅಂತ ಕೇಳ್ತದೆ. ಎಸ್ ಅಂತ ಕೊಡಬೇಕಾಗತ್ತೆ, ಸರಿ ಇದೆ ಅಂತ ಅಂದ್ಬಿಟ್ಟು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಆದಾಗ ಇಲ್ಲಿ ಪ್ರತಿಯೊಂದು ಡೀಟೇಲ್ ಇನ್ನೊಂದ್ಸಲಿ ತೋರಿಸುತ್ತೆ. ಇಲ್ಲಿ ಮತ್ತೆ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡಬೇಕಾಗತ್ತೆ. ಕೊಟ್ಟಿದ ತಕ್ಷಣ ನಿಮ್ಮ ಡೀಟೇಲ್ ಎಲ್ಲ ಸೇವ್ ಆಗಿ ಬರುತ್ತೆ, ನೋಡ್ತಾ ಇರ್ಬೋದು. ಇವಾಗ ಸೇವ್ ಆಗಿದೆ, ಇಲ್ಲಿ ಸೇವ್ ಆಗಿ ಡೀಟೇಲ್ ಎಲ್ಲ ಸೇವ್ ಆಗಿದೆ. ಇವಾಗ ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಮೇಲೆ ಇದೆಯಲ್ಲ ನೆಕ್ಸ್ಟ್ ಅಂತ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜು ಓಪನ್ ಆಗುತ್ತೆ. ನೆಕ್ಸ್ಟ್ ಪೇಜ್ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಹಾಸ್ಟೆಲ್ ಡೀಟೇಲ್ಸ್ನ ಕೇಳುತ್ತೆ. ನೀವು ಮನೆಯಿಂದನೇ ಓದ್ತಾ ಇದ್ದೀನಿ ಅಂದರೆ ಎಸ್ ಅಂತ ಕೊಡಿ, ಇಲ್ಲ ನೀವು ಹಾಸ್ಟೆಲ್ ಸ್ಟೂಡೆಂಟ್ ಆಗಿದ್ದರೆ ನೋ ಅಂತ ಕೊಟ್ಟು ಸೇವ್ ಅಂತ ಕೊಡಬೇಕಾಗತ್ತೆ. ಸೇವ್ ಅಂತ ಕೊಟ್ಟಿದ್ದೀನಿ, ಸೇವ್ ಅಂತ ಕೊಟ್ಟು ಸಕ್ಸಸ್ಫುಲ್ಲಾಗಿ ಸೇವ್ ಆಗುತ್ತೆ. ಇದಾದಮೇಲೆ ನೆಕ್ಸ್ಟ್ ಅಂತ ಕೊಡಬೇಕಾಗತ್ತೆ. ಒಂದ್ಸಲಿ ಸೇವ್ ಅಂತ ಕೊಟ್ಟಾದಮೇಲೆ ಮತ್ತು ಇನ್ನೊಂದ್ಸಲಿ ಸೇವ್ ಎಡಿಟಿಂಗ್ ಆಗಲ್ಲ. ಕರೆಕ್ಟಾಗಿ ನೋಡಿಕೊಂಡು ಎಡಿಟಿಂಗ್ ಮಾಡಿ. ಇದಾದಮೇಲೆ ಡೀಟೇಲ್ಸ್ ಎಲ್ಲ ಓಪನ್ ಆಯಿತು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೀಟೇಲ್ಸ್ ಎಲ್ಲ ಪ್ರಿವ್ಯೂ ಓಪನ್ ಆಗಿದೆ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಇವಾಗ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಆ್ಯಂಡ್ ಪ್ಲೀಸ್ ಪ್ರಿಂಟ್ ಔಟ್ ಅಕ್ನಾಲೇಜ್ಮೆಂಟ್ ಅಂತ ನೆಕ್ಸ್ಟ್ ರೆಫರೆನ್ಸ್ಗೆ ನಿಮ್ಮ ಪ್ರಿಂಟ್ಔಟ್ನ ತಗೊಳ್ಳಿ ಅಂತ ತೋರಿಸ್ತಾರೆ. ಮೇಲೆ ಬಂದರೆ ಇಲ್ಲಿ ನೋಡ್ತಾ ಇರುವ ಪ್ರಿಂಟ್ ಅಕ್ನಾಲೇಜ್ಮೆಂಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ನಿಮ್ಮ ಡೀಟೇಲ್ಸ್ ಎಲ್ಲ ಒಂದು ಪ್ರಿಂಟ್ಔಟ್ ತೊಗೊಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ತಾ ಇರ್ಬೋದು ನಿಮ್ಮ ಅಕ್ನಾಲೇಜ್ಮೆಂಟ್ ಈ ಥರ ಜನ್ರೇಟ್ ಆಗಿ ಓಪನ್ ಆಗಿದೆಯಲ್ಲ. ಇದನ್ನು ಪ್ರಿಂಟ್ಔಟ್ನ ನೀವು ತಗೊಂಡು ರೆಫರೆನ್ಸ್ಗೆ ಇಟ್ಕೊಂಡು ನೀವು ಆವಾಗವಾಗ ಸ್ಟೇಟಸ್ನ ಚೆಕ್ ಮಾಡ್ಬೋದಾಗಿರುತ್ತೆ. ನಿಮ್ಮ ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟಾಗಿದೆ ಅಂತ ಒಂದ್ಸಲಿ ನೋಡೋದು ಇಲ್ಲಿ ಎಡಿಟಿಂಗ್ ಆಗೋದಿಲ್ಲ. ಒಂದ್ಸಲಿ ಸಬ್ಮಿಟ್ ಆದಮೇಲೆ ಮತ್ತೆ ಎಡಿಟಿಂಗ್ ಆಗಲ್ಲ, ನೋಡೋದಲ್ಲ. ಇಲ್ಲಿ ಮೇಲೆ ಬಂದರೆ ಪ್ರಿಂಟ್ಔಟ್ ಯಾವ ರೀತಿ ತೊಗೊಳೋದಂದರೆ ಇಲ್ಲಿ ಮೇಲೆ ಒಂದು PDF ಫೈಲ್ ಥರ ಕಾಣುತ್ತೆ, ನೋಡ್ತಾ ಇರ್ಬೋದು. ಒಂದು ಚಿಕ್ಕದಾಗೊಂದು ಇದು ಥರ ಕಾಣ್ತದೆ. ಅದ್ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ ಥರ ಬೇಕು ನಿಮ್ಗೆ PDF ಬೇಕೋ ಯಾವ ಥರ ಬೇಕು ಅಂತ ಕೇಳ್ತಾರೆ. PDF ಫೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಡೌನ್ಲೋಡ್ ಆಗುತ್ತೆ. ನಿಮ್ಮ ಫೋನಲ್ಲಿ ಆಗಿರ್ಬೋದು ನಿಮ್ಮ ಸಿಸ್ಟಮಲ್ಲಿ ಈ ಥರ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕ್ನಾಲೇಜ್ಮೆಂಟ್ ಈ ಥರ ಓಪನ್ ಆಗುತ್ತೆ. ಇದನ್ನ ಪ್ರಿಂಟ್ಔಟ್ ಕೂಡ ನೀವು ತೊಗೊಬೋದಾಗಿರುತ್ತೆ. ನೋಡೋದಲ್ಲ ಯಾವ ರೀತಿ ನಿಮ್ಮ ಸ್ಕಾಲರ್ಶಿಪ್ಪನ್ನು ಲೇಬರ್ ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ನಾನು ತಿಳಿಸ್ಕೊಟ್ಟೆ. ಇವಾಗ ಇದಕ್ಕೆ ಯಾವ ಬ್ಯಾಂಕ್ ಸೀಡ್ ಆಗಿದೆ ಅನ್ನೋದನ್ನ ನೀವು ನೋಡಬೇಕು ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಚೆಕ್ NPCI ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ತೋರಿಸುತ್ತೆ. ಅದ್ಮೇಲೆ ಇಲ್ಲಿ ವ್ಯೂ ಅಂದ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ತಾ ಬ್ಯಾಂಕ್ ನೇಮ್ ತೋರಿಸ್ತಾ ಇದೆ ಮತ್ತು ಸ್ಟೇಟಸ್ ಸೀಡ್ ಆಕ್ಟಿವ್ ಆಗಿದೆ, ಸೀಡ್ ಆಗಿದೆ ಮತ್ತು ಸೀಡೆಡ್ ಆಗಿದೆ ಮತ್ತು ಆಕ್ಟಿವೇಷನು ಇದೆ. ನಿಮ್ಮ ಇದೇನೋ ಅಮೌಂಟ್ ಬರೋದಂದರೆ ನಿಮ್ಮ ಕೆನರಾ ಬ್ಯಾಂಕ್ ಅಕೌಂಟ್ಗೆ ಅಮೌಂಟು ಬರುತ್ತೆ. ನೋಡೋದಲ್ಲ ಯಾವ ರೀತಿ ಅಪ್ಲೈ ಮಾಡೋದು, ಪಾಸ್ವರ್ಡ್ನಿಂದ ಹಿಡಿದು ಪಾಸ್ವರ್ಡ್ ಕ್ರಿಯೇಟ್ ಮಾಡಿಕೊಂಡು ಯಾವ ರೀತಿ ಲಾಗಿನ್ ಆಗಿ ಯಾವ ರೀತಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದು ಹೇಗೆ, ನಿಮ್ಮ ಲೇಬರ್ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಟ್ಟಿನಿ. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂದ್ಕೊತೀನಿ, ಯೂಸ್ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.